ಹಾಯ್ ಎವ್ರಿ ಒನ್, ಮೈ ನೇಮ್ ಇಸ್ ಕೋಮಲ್. ಆ್ಯಂಡ್ ಇಷ್ಟು ಜೋಶಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಹ್ಯಾಪಿಯಾಗಿದ್ದೀನಿ ಅಂತ. ಆ್ಯಂಡ್ ಸೋ ಮೆನಿ ಡೇಸ್ ಬ್ಯಾಕ್ ಲೈಫಲ್ಲಿ ಏನು ಒಬ್ಬರು ಪರ್ಸನ್ ಬಂದರೆ ಹ್ಯಾಪಿನೆಸ್ ಬರುತ್ತೆ ಅಂತಾರಲ್ವ, ಹಾಗೆ 2 ಪರ್ಸನ್ ಬಂದಿದ್ದಾರೆ ನನ್ನ ಲೈಫಲ್ಲಿ. ಆ್ಯಂಡ್ ದಿಸ್ ಚೋಟು ಆ್ಯಂಡ್ ಗುಂಡು ತುಂಬ ಕ್ಯೂಟ್ ಇದ್ದಾರೆ ಅಂತ ಕ್ಯೂಟಾಗಿರೋ ನೇಮೇ ಇಟ್ಟಿದ್ದೀವಿ. ಆ್ಯಂಡ್ ನಿಜ ಅದೇನೋ ಅಂತಾರಲ್ವ, ಒಂದು ಏನು ಡಾಗ್ ಕೊಡೋಷ್ಟು ಪ್ರೀತಿನ ಒಬ್ಬ ಮನುಷ್ಯನೂ ಕೊಡೋಕ್ಕಾಗಲ್ಲ ಅಂತ. ಸೊ ಇವ್ರು ಬಂದಾಗಿನಂತರೂ ಖುಷಿ ತುಂಬಾ ಜಾಸ್ತಿನೇ ಆಗಿರೋದು. ಆ್ಯಂಡ್ ಇವಂತರೂ ನಾನು ಬಿಟ್ಟು ಒಂದು ನಿಮಿಷನೂ ಇರಲ್ಲ, ಜೊತೆಗೇ ಇರ್ತವೆ ಯಾವಾಗಲೂ. ನನಗೆ ಅದೇ ಭಯ, ರೀಲ್ಸ್ ಮಾಡುವಾಗ ಮತ್ತೆ ಅಲ್ಲಿ ಬಂದು ನನ್ನ ರೀಲ್ಸ್ನ ಖರಾಬ್ ಮಾಡುತ್ತೆ ಅಂತ. ಬಟ್ ಇವತ್ತು ಅದ್ರ ಜೊತೆ ನಾನು ಇರೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಯಾರಾದರೂ ಬೇಕಲ್ವ ಮಾಡೋಕ್ಕೆ. ನಮ್ಮ ಮನೇಲಿ ಯಾರು ಶೂಟ್ ಮಾಡೋಲ್ಲ, ಆ ಥರ ನಾನೇ ಮಾಡೋದು ಎಲ್ರದ್ದು. ಸೊ ಇವನು ಬಂದಿದ್ದ ನಮ್ಮ ಗುಂಡ, ಇವನಿಗೆ ಗುಂಡಣ್ಣ ಅಂತಿದ್ದೆ ಫಸ್ಟು, ಈಗ ಕರಿತಾ ಇಲ್ಲ ಗುಂಡಣ್ಣ ಅಂತ, ಯಾಕಂದರೆ ಇದು ಗುಂಡ ಅಂತ ಹೆಸರಿಟ್ಟಿದ್ದೀನಲ್ವ ಅದಕ್ಕೆ. ಸೊ ಇವನು ನಂದು ಇವತ್ತು ಇದನ್ನು ಎತ್ಕೊಂಡು ಏನೇನೋ ಹರಸಾಹಸ ಮಾಡ್ತಾಯಿದ್ದ ಅದ್ರ ಜೊತೆ ಪಾಪ. ಬಟ್ ಅವನು ಸ್ಟಾರ್ಟಿಂಗ್ ಹೆದರ್ಕೊಂಡು ಅದನ್ನು ನೋಡಿಬಿಟ್ಟು ಹತ್ರನೂ ಹೋಗಲಿಲ್ಲ. ಆಮೇಲೆ ಅದಕ್ಕೆ ಅಡ್ಜಸ್ಟ್ ಆದ. ಹಾಗೆ ನಾವು ಕೂಡ ಸ್ಟಾರ್ಟಿಂಗ್ ಯಾರಿಗೂ ಬೇಗ ಅಡ್ಜಸ್ಟ್ ಆಗೋಲ್ಲ, ಅಡ್ಜಸ್ಟ್ ಆದಮೇಲೆ ಅವ್ರು ಬಿಟ್ಟು ಇರೋಕ್ಕಾಗಲ್ಲ. ಸೊ ಲೈಫಲ್ಲಿ ಚಾಲೆಂಜಸ್ಸು, ನ್ಯೂ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾನೆ ಇರಬೇಕು. ಹಾಗೆ ಸ್ಟ್ಯಾಗ್ನೆಂಟ್ ಆಗಿದ್ಬಿಟ್ರೆ ಏನೂ ಕಲಿಯಲ್ಲ ನಾವು. ಹಾಗೆ ತುಂಬ ಇವತ್ತಂತರೂ ಮಾಡೋದು ತುಂಬ ಆಗಿತ್ತು. ಸಿಕ್ಕಾಪಟ್ಟೆ ಗಾಳಿ ನೋಡಿ, ಅಲ್ಲೆಲ್ಲ ತೆಂಗಿನಕಾಯಿ ಮರಗಳೆಲ್ಲ ಫುಲ್ ಅಲಗಾಡ್ತಾ ಇದ್ದಾವೆ ಅಷ್ಟೊಂದು. ಅದೇ ಟೈಮಲ್ಲಿ ಇನ್ನೇನು ಮಳೆ ಬರಬೇಕು, ಇವೆರಡು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ವಿ ಎಲ್ಲೇ. ಮತ್ತು ಹಿಡ್ಕೊಂಡು ಕರ್ಕೊಂಡು ಬಂದ್ವಿ. ಆದರೂ ಮಳೆ ಟೈಮಲ್ಲೇ ಸಿಕ್ಕಾಕ್ಕೊಂಡು ಜೋರು ಮಳೆ, ಫುಲ್ಲು ನೀರು ಹಾಗೆ ಸುರಿತಾ ಇದೆ, ಅಷ್ಟು ಜೋರು ಮಳೆ ಆಗಿದೆ. ಇಷ್ಟು ದಿನದಲ್ಲಿ ಒಂದು 5-6 ದಿನದಲ್ಲಿ ಇವತ್ತೇ ಅನಿಸುತ್ತೆ ಸಿಕ್ಕಾಪಟ್ಟೆ ಮಳೆ ಆಗಿದೆ ನಮ್ಮೂರಲ್ಲಿ. ಆ್ಯಂಡ್ ಸಿಕ್ಕಾಪಟ್ಟೆ ಗಾಳಿನೂ ಇತ್ತು, ಸಿಕ್ಕಾಪಟ್ಟೆ ಮಳೆನೂ ಆಯಿತು. ಆ್ಯಂಡ್ ನಮ್ಮ ಮನೇಲಿ ನಮ್ಮ ಹೊಲದಲ್ಲಿ ನಾವು ಬೆಳೀತಾ ಇರ್ತೀವಲ್ವ ಸೀಸನ್ ವೈಸ್ ಏನೇನಾದರೂ ಕ್ರಾಪ್ಸು, ಸೊ ಅದನ್ನೆಲ್ಲ ತೊಗೊಂಬಂದಿದ್ರು. ನನಗೆ ಮೆಕ್ಕೆಜೋಳ ಇಷ್ಟ, ಅದೇ ಕಾರ್ನ್, ಅದನ್ನು ನಾನು ಒಂದು ಸ್ವಲ್ಪ ಕುಚ್ಕೊಂಡು ತಿಂದೆ. ಹಾಗೆ ಕೆಲವನ್ನ ಸುಟ್ಕೊಂಡು ಕೂಡ ನಾನು ತಿಂದೆ. ಇದಾದಮೇಲೆ ಟೀ ಬೇಕೇ ಬೇಕು, ಟೀನೂ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಸ್ನ್ಯಾಕ್ಸು ಅದು ಇದೆಲ್ಲ ತಿಂದ್ಬಿಟ್ಟು ನಂದೆಲ್ಲ ನನ್ನ ಐಟಮ್ಸ್ನೆಲ್ಲ ಮರ್ಚಿಡೋದಿತ್ತು. ಅಂದರೆ ನಾನು ಸ್ಕೂಲಲ್ಲಿದ್ದರೆ ಆಗಲ್ಲ ಇವೆಲ್ಲ ಕೆಲಸ, ಮನೇಲಿರೋದು ಮಾಡ್ಕೊಳ್ಳೋದು. ಸೊ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಐಟಮ್ಸ್ನೆಲ್ಲ ಅರೇಂಜ್ ಮಾಡಿ, ಬೆಡ್ ಅರೇಂಜ್ ಮಾಡಿ, ನನ್ನ ಡ್ರೆಸ್ಸಸ್ನೆಲ್ಲ ಕಬೋರ್ಡಲ್ಲಿ ಹಾಕಿ ಪ್ರತಿಯೊಂದನ್ನು ನೀಟಾಗಿ ಫಿಕ್ಸ್ ಮಾಡಿ ನಂದೇನ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಹಾಗೆ ಹೊಸ ಥಿಂಗ್ಸ್ನ ಮಾಡ್ತಾ ಇರಿ, ಖಾಲಿ ಕುತ್ಕೋಬೇಡಿ ಆಯಿತಾ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.